ಸರ್ವರಿಗೂ ನಮಸ್ಕಾರ. ನಾಳೆ ಭಾನುವಾರ ಬೆಳಿಗ್ಗೆ 9:41ಕ್ಕೆ ದಾರುಸ್ಸಲಾಂ ಮೀಟಿಂಗ್ ಹಾಲ್ ಕಟ್ಟಡ KPCC ಕಚೇರಿಯ ಪಕ್ಕ, ಕ್ವೀನ್ಸ್ ರೋಡ್, ಶಿವಾಜಿನಗರ್, ಬೆಂಗಳೂರು. ಇಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸಾಗಿದೆ. ಅದಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಒಂದು ಮಹಿಳೆಯರ ಜಾಗೃತಿ ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಈ ಸಭೆಯನ್ನು ಮಾನ್ಯ ಶ್ರೀ ಮನು ಬಳಗಾರ್ ಸಾಹೇಬರು, ನಿವೃತ್ತ IAS ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಇವರ ಅವಧಿ 9 ವರ್ಷ, ಇವರು ಈ ಸಭೆಯ ಉದ್ಘಾಟನೆ ಭಾಷಣವನ್ನು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಕ್ರಮಣ ನ್ಯಾಷನಲ್ TV ಇದರ ಮುಖ್ಯಸ್ಥರಾದ ಶ್ರೀ ಅಕ್ರಮ್ ಸಾಹೇಬರಿಗೆ, ಎಲ್ಲ ಮಾಧ್ಯಮದವರಿಗೆ ಕರೆದುಕೊಂಡು ಬರುವ ಜವಾಬ್ದಾರಿಯನ್ನು ನೀಡುತ್ತೇವೆ. ಸದ್ರಿ ಅವರು ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆಂದು ನಮಗೆ ನಂಬಿಕೆ ಇದೆ. ಏಕೆಂದರೆ ಸದ್ರಿಯವರ ಸ್ವಭಾವ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವ ಸ್ವಭಾವ. ಈಗ ಹಲವಾರು ಮಾಧ್ಯಮದ ಮುಖ್ಯಸ್ಥರಿಗೆ ಆಹ್ವಾನ ನೀಡುತ್ತೇವೆ. ಮನು ಬಳಗಾರ್ ಸಾಹೇಬರು ಮಾಡುವ ಉದ್ಘಾಟನೆ ಭಾಷಣ ಹಾಗೂ ದಿಲ್ಲಿ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಬರುವ ಜನರು ಮಾಡುವ ಭಾಷಣಗಳು ಜೊತೆಗೆ ಮಾಧ್ಯಮದ ಮುಖ್ಯಸ್ಥರು ತಾವು ಹಿತನುಡಿಗಳು ನೀಡಿ ಬಂದಂಥ ಅಭಿಮಾನಿಗಳಿಂದ ಸನ್ಮಾನ ಸ್ವೀಕರಿಸುತ್ತಿರೆಂದು ನಂಬಿದ್ದೇವೆ. ನಾನು ಹಜರತ್ ಅಬ್ದುಲ್ ಕರೀಂ ಹಾಶಿಂ ಪೀರ್ ದೇಸಾಯಿ, ನನ್ನ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಶ್ರೀ ಅಬ್ದುಲ್ ಕರೀಂ ಹಾಶಿಂ ಪೀರ್ ದೇಸಾಯಿ ಇವರ ಸೇವೆಯನ್ನು ನಾಡ ಭಾಷೆಯ ಬಗ್ಗೆ ಅಭಿನಂದನೀಯ. ಕಾರಣ, ಸರ್ಕಾರದ ಎಲ್ಲ ಇಲಾಖೆಗಳು ಇವರಿಗೆ ಸಂಪೂರ್ಣ ನೀಡಬೇಕಾಗಿದ್ದು ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಕನ್ನಡಿಗರು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆಂದು ನಂಬಿದ್ದೇವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದ ಎಲ್ಲ ಕನ್ನಡ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಂದಂಥ ಅಭಿಮಾನಿಗಳಿಗೆ ನೀಡುತ್ತೀರೆಂದು ನಂಬಿದ್ದೇನೆ. ನನ್ನ ದೂರವಾಣಿ ಸಂಖ್ಯೆ 9731269463. ಈ ದೂರವಾಣಿಗೆ ತಾವು ಕರೆ ಮಾಡಬಹುದು. ಉದ್ಘಾಟನಾ ಭಾಷಣ ನಮ್ಮ ಸನ್ಮಾನ್ಯ ಮನು ಬಳಗಾರ್ ಸಾಹೇಬ್ ಮಾಡ್ತಾರೆ. ಅವರ ನಂತರದ ಭಾಷಣ ಈ ನಾಡಿನ ಅತಿ ಹೆಮ್ಮೆಯ ಮಹಿಳೆಯರಾದಂಥ, ಅವರು ಜರ್ನಲಿಸ್ಟು ಹೌದು, ವಕೀಲರು ಹೌದು, ಪ್ರವಕ್ತಾನೂ ಹೌದು, MLCನೂ ಹೌದು, MP ಹೌದು. ಅದು ಎಂಥ MP, ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಿಗೆ ಸೋಲಿಸಿದಂಥ ಕೀರ್ತಿ ನಮ್ಮ ಸಹೋದರಿಯರಾದ ತೇಜಸ್ವಿನಿ ಗೌಡರಿಗಿದೆ. ಅವರು ತಮ್ಮ ಅನುಭವಗಳನ್ನು ಅವರ ಜೊತೆ ಹಂಚಿಕೊಂಡ್ರೆ ನಾನು ತಿಳ್ಕೊಳ್ತೇನೆ 100ಕ್ಕೆ 70% ಮಹಿಳೆಯರು ಅವರಂತೆ ಆಗುತ್ತಾರಂತ ಬಯಸಿದ್ದೇನೆ. ಆದರೆ ಅವ್ರದ್ದು ಪ್ರಾಮಾಣಿಕರು ಸರ್ಕಾರದಲ್ಲಿ ಇರಬೇಕು. ಅದರಲ್ಲಿ ತೇಜಸ್ವಿನಿ ಗೌಡರಂತೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಅದರಂತೆ ನಮ್ಮ ತೇಜಸ್ವಿನಿ ಗೌಡರ ಮೇಲೇನೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಅಂಥ ಮಹಿಳೆಯರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತಿಹಾಸ ರಚಿಸಲೆಂದು ನಾನು ವೈಯಕ್ತಿಕ ಭಾವಿಸುತ್ತೇನೆ.
कास्ट कोई कास्ट नहीं है, सभी महिलाएं आ सकते हैं, हिंदू मुस्लिम सिख ईसाई हर कास्ट की लेडीज़ आ सकती हैं। ये हमारे भारत के अंदर बिल पास हो गया है 33%, सभी को मालूम है। हम लोग प्रोग्राम के ज़रिए सभी महिलाओं को, सभी लेडीज़ को, सभी हमारी ख़वातीन को पहुंचाना है, उन्हों चल के ये प्रोग्राम को आके कामयाब करना है। ये बेंगलुरु में प्रोग्राम है और दारुसलाम में प्रोग्राम है, 29 को है और संडे का दिन है इसी महीने का।